ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಭಾನುವಾರ, ಕರ್ತನ ದಿನ, ಪುನರುತ್ಥಾನದ ದಿನವಾಗಿದೆ. ನೆನಪಿದೆಯಾ ಪ್ರಿಯರೇ, ಈ ದಿನ ಭಾನುವಾರವೆಂದು ದೇವರ ಆಲಯಕ್ಕೆ ಹೋಗಬೇಕೆಂದು ಸಿದ್ಧರಾಗ್ತಾ ಇದ್ದೀರಾ? ಅವಸರದಲ್ಲಿದ್ದೀರಾ? ಬನ್ನಿ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಕೆಲವೊಂದು ಸಭೆ ತಡ ಮಾಡಿ ಆರಂಭಿಸಲಾಗುವುದರಿಂದ ಈ ವಾಕ್ಯ ಕೇಳುವಂತೆ ಇದನ್ನು ಪ್ರಸಾರ ಮಾಡ್ತಿದ್ದೇವೆ. ಬೇಗ ಪ್ರಾರಂಭವಾದರೆ ತಪ್ಪದೇ ಹೋಗಿ, ಮನೆಯಲ್ಲೇ ಇರಬೇಡಿರಿ, ನಿಮ್ಮ ಸಭೆಗೆ ಹೋಗಿರಿ. ತಿರುಗಿ ಬಂದ ನಂತರವಾದರೂ ಈ ವಾಕ್ಯ ಮತ್ತೆ ಕೇಳಬಹುದು. ಹಾಗಾಗಿ ಕೆಲವರು ಚರ್ಚಿಗೆ ಹೋಗಲು ಅನುಕೂಲವಿಲ್ಲದರಿಂದ ಭಾನುವಾರವೂ ಕೂಡ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರೇ, ಈ ಸಮಯದಲ್ಲಿ ಅನೇಕರು ಕೆಲವೊಂದು ಸ್ಥಳಗಳಲ್ಲಿ ಆಲಯವಿಲ್ಲದಕ್ಕೆ, ಮುಖ್ಯವಾಗಿ ಕನ್ನಡ ಆರಾಧನೆ ಇಲ್ಲದಕ್ಕೆ, ಅನೇಕರು ತಮ್ಮ ಸ್ವಂತ ಭಾಷೆಯಲ್ಲಿ ವಾಕ್ಯ ಕೇಳುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದಾದ್ಯಂತ ಹಬ್ಬಿಕೊಂಡಿರುವ ಕನ್ನಡಿಗರಿಗೆ, ಸುತ್ತಮುತ್ತಲಿರುವ ದೇಶಗಳಲ್ಲಿರುವ ಕನ್ನಡಿಗರಿಗೆ ಬಲಪಡಿಸುವುದಕ್ಕಾಗಿ ಈ ಅನುದಿನದ ಧ್ಯಾನ ನಮ್ಮೆಲ್ಲರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಪ್ರಿಯರೇ, ಆಮೇನ್. ದೇವರಿಗೆ ಸ್ತೋತ್ರ. ಭಾನುವಾರವು ಕರ್ತನ ದಿನವಾಗಿದೆ ಎಂದು ಮೇಲಿಂದ ಮೇಲೆ ಹೇಳ್ತಿದ್ದೇನಲ್ವೇ? ನಿಮ್ಮಲ್ಲಿ ಬಹಳಷ್ಟು ಜನ, ಬ್ರದರ್, ನೀವು ಹೇಳಿರುವುದರಿಂದ ನಾವು ಹೋಗುತ್ತಲೇ ಇದ್ದೇವೆ ಎಂದು ಹೇಳ್ತಿದ್ದೀರಿ. ನನಗೋಸ್ಕರ ಅಲ್ಲ, ಇಲ್ಲವಾದರೆ ಆಚಾರದಂತೆ ಅಲ್ಲ, ಇಲ್ಲವೇ ನಿಮ್ಮ ಪಾಸ್ಟರ್ ಕೇಳಿದ್ದಕ್ಕೆ ಅಲ್ಲ. ದೇವರನ್ನು ಆರಾಧಿಸಬೇಕೆಂಬ ಆಸೆ ನಮಗೆ ಸ್ವಂತವಾಗಿ ಬರಬೇಕು. ದಾವೀದನು ದೇವರಿಂದ ಒಂದು ವರವನ್ನು ಕೇಳಿದನಂತೆ. ನೀವೆಂದಾದರೂ ದೇವರಿಗೆ ವರಗಳನ್ನು ಕೇಳಿದಿರೋ? ನಾವು ಆ ಭಾಷೆ ಹೆಚ್ಚು ಬಳಸಲ್ಲ, ವರ ಅಂತ ಅಲ್ಲ. ಆದರೆ ನಾವು ದೇವರ ಬಳಿಗೆ ಹೋದರೆ ಒಂದೋ ಎರಡೋ ಕಂಡಿದ್ದೆಲ್ಲ ಕೇಳ್ತೇವೆ. ನೋಡಿ ಪ್ರಿಯರೇ, ವರ ಅಂದರೆ ಏನು ಗೊತ್ತಾ? ಅರ್ಹತೆ ಇಲ್ಲದಿದ್ರೂ ಕೂಡ ಕೊಡುವಂಥದ್ದು. ಕೂಲಿ ಅಂದರೆ ಕೆಲಸಕ್ಕೆ ಪಾತ್ರನು ಕೂಲಿ ಕೊಡುತ್ತಾರೆ. ಅರ್ಹತೆ ಇಲ್ಲದಿದ್ದರೂ ಕೂಡ, ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಮಗೆ ಉಚಿತವಾಗಿ ಕೊಡುವಂಥದ್ದೇ ವರ. ಅದಕ್ಕೆ ದಾವೀದನು ದೇವರಿಂದ ಒಂದೇ ಒಂದು ವರ ಕೇಳಿದನಂತೆ. ಕೀರ್ತನೆ 27ನೇ ಅಧ್ಯಾಯದ 4ನೇ ವಚನ ನೋಡಿ. ಯೆಹೋವನಿಂದ ಒಂದೇ ವರವನ್ನು ಕೇಳಿಕೊಂಡೆನು, ಅದನ್ನೇ ಎದುರು ನೋಡುತ್ತಿರುವೆನು. ಯೆಹೋವನಿಂದ ಒಂದೇ ವರವನ್ನು ಕೇಳಿದ್ದೇನೆ, ಅದನ್ನೇ ನಾನು ಎದುರು ನೋಡುತ್ತಿರುವೆನು. ಬೇಡಿಕೊಂಡಿರುವುದಕ್ಕಾಗಿಯೇ ಆಸೆ ಇಟ್ಟುಕೊಂಡಿದ್ದೇನೆ, ಬೇಡಿಕೊಂಡಿರುವುದನ್ನೇ ಕೇಳುತ್ತಿದ್ದೇನೆ, ಬೇಡಿಕೊಂಡದ್ದನ್ನು ಕೊಡುವವರೆಗೂ ಕೇಳುತ್ತೇನೆ. ಅದೇ ನಿಜ ಪ್ರಿಯರೇ. ನಾವು ಕೂಡ ಬಹಳಷ್ಟು ಸಾರಿ ಕೇಳ್ತೇವೆ, ಮತ್ತೆ ಬಿಟ್ಟುಬಿಡ್ತೇವೆ. ನಂಬಿಕೆಯಿಂದ ಬೇಡಿಕೊಳ್ಳಲ್ಲ, ಅದಕ್ಕೆ ಏನೂ ಸಿಗಲ್ಲ. ಎಡಬಿಡದೆ ಪ್ರಾರ್ಥಿಸುವುದಿಲ್ಲ, ಅದಕ್ಕಾಗಿಯೇ ಉತ್ತರಕ್ಕಾಗಿ ಕಾದಿರಲ್ಲ, ಅದಕ್ಕಾಗಿಯೇ ಉತ್ತರ ಬರಲ್ಲ. ದಾವೀದನು ಒಂದೇ ಒಂದು ವರ ಕೇಳಿದನಂತೆ. ಏನು ಅದು? ಅದನ್ನೇ ಎದುರು ನೋಡುತ್ತಿರುವೆನು. ಯೆಹೋವನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಆಲಯದಲ್ಲಿ ಧ್ಯಾನ ಮಾಡುವುದಕ್ಕೂ. ಏನಂತೆ ಆ ವರ? ಯೆಹೋವನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಆಲಯದಲ್ಲಿ ಧ್ಯಾನ ಮಾಡುವುದಕ್ಕೂ. ದೇವರ ಪ್ರಸನ್ನತೆ ನಮಗೆ ಲಭ್ಯವಾಗಿರುವುದು ಎಲ್ಲಿ? ಆತನ ಆಲಯದಲ್ಲಿ. ಆತನ ಆಲಯದಲ್ಲಿ ಕೂಡಿ ಬಂದಂತಹ ನಾವು ಪ್ರಾರ್ಥಿಸುತ್ತಿರುವಾಗ, ಇಬ್ಬರು ಮೂವರು ಐಕ್ಯವಾಗಿದ್ದು ಪ್ರಾರ್ಥಿಸುವಾಗ ಆತನ ಪ್ರಸನ್ನತೆಯನ್ನು ನೋಡುವವರಾಗಿರ್ತೇವೆ. ಆತನ ಪ್ರಸನ್ನತೆ ಅಂದರೆ ಏನು? ರೇಡಿಯನ್ಸ್, ಆತನ ಸನ್ನಿಧಿ. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ. ಆ ಕಾಲದಲ್ಲಿ ಯೆಶಾಯ ದೇವರ ಆಲಯದೊಳಕ್ಕೆ ಹೋದಾಗ, ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಅಲ್ಲಿ ಸಿಂಹಾಸನ ಆಸೀನರೂಢನಾದ ಕರ್ತನನ್ನು ನೋಡಿದ. ಆ ದೇವರ ಉಡುಪಿನ ಅಂಚೆಲ್ಲ ಆಲಯದಲ್ಲಿ ಆವರಿಸಿಕೊಂಡಿದುವು. ತೇಜಸ್ಸಿನಿಂದ ಆ ಆಲಯವೆಲ್ಲ ತುಂಬಿಕೊಂಡಿತು. ಅಲ್ಲಿ ದ್ರವ್ಯಧೂಪದ ಆ ಒಂದು ಸುವಾಸನೆ ಹೊರಚೆಲ್ಲುತ್ತಾಯಿತು. ಅಲ್ಲಿ ಸಂಗೀತ ಕೇಳಿಸಲ್ಪಡ್ತಾ ಇತ್ತು. 6 ರೆಕ್ಕೆಗಳುಳ್ಳಂತಹ ದೂತರು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಪ್ರತಿಗಾನ ಮಾಡುತ್ತಿರುವಾಗ, ಆ ಆಲಯದಲ್ಲಿ ಪ್ರವೇಶಿಸಿದ ಕೂಡಲೇ ದೇವರ ಸನ್ನಿಧಿಯನ್ನು, ಪ್ರಸನ್ನತೆಯನ್ನು ನೋಡಿದ ತಕ್ಷಣವೇ, ಆ ಆಲಯದಲ್ಲಿ ದೇವರ ಮಹಿಮೆಯನ್ನು ನೋಡಿದ ತಕ್ಷಣವೇ ತನ್ನ ಅಪವಿತ್ರತೆಯನ್ನು ನೋಡಿಕೊಂಡನು. ಅಯ್ಯೋ, ನಾನು ನಾಶವಾದನಲ್ಲ,
ನಾನು ಹೊಲಸು ತುಟಿಯುಳ್ಳವನು, ಹೊಲಸು ತುಟಿಯುಳ್ಳ ಜನರ ಮಧ್ಯದಲ್ಲಿ ವಾಸಿಸುವವನು ಎಂಬುದಾಗಿ ಜೋರಾಗಿ ಕಿರ್ಚುತ್ತಾನೆ. ನೀವು ಯೆಶಾಯ 5ನೇ ಅಧ್ಯಾಯದವರೆಗೂ ನೋಡುವುದಾದರೆ ಅಲ್ಲಿಯವರೆಗೂ ಅವನು ಪ್ರಸಂಗಿಸುತ್ತಾ ಬರ್ತಾನೆ. ಭಕ್ತಿಹೀನರೇ, ನಿಮ್ಮ ಗತಿ ಏನು ಹೇಳಲಿ? ಕುಡುಕರೇ, ನಿಮ್ಮ ಗತಿ ಏನೆಂದು ಹೇಳಲಿ? ಮನೆ ಹಾಳು ಮಾಡುವವರೇ, ನಿಮ್ಮ ಗತಿ ಏನೆಂದು ಹೇಳಲಿ? ನಿಮ್ಮ ಗತಿ ಏನೆಂದು ಹೇಳಲಿ? ನಿಮ್ಮ ಗತಿ ಏನೆಂದು ಹೇಳಲಿ? ಗತಿ ಏನೆಂದು ಹೇಳಲಿ ಎಂದು ಪಾಪವನ್ನು ಖಂಡಿಸಿ ಬಂದ ಯೆಶಾಯ ದೇವರ ಆಲಯದಲ್ಲಿ, ದೇವರ ಮಂದಿರದೊಳಗೆ ಪ್ರವೇಶಿಸಿದ ಕೂಡಲೇ, ದೇವರ ಮಹಿಮೆಯನ್ನು ನೋಡಿದ ಕೂಡಲೇ, ಆತನ ಪ್ರಸನ್ನತೆ ನೋಡಿದ ಕೂಡಲೇ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ? ಓ ಅಂಟು ಮೀ ಅಂತ ಇಂಗ್ಲಿಷ್ ಬೈಬಲ್ನಲ್ಲಿದೆ. ಅಯ್ಯೋ ನನ್ನ ಗತಿ ಏನೆಂದು ಹೇಳಲಿ? ನಾನು ನಾಶವಾದೇನಲ್ಲ. ನಾನು ಹೊಲಸು ತುಟಿಯುಳ್ಳವನು, ಹೊಲಸು ತುಟಿಯುಳ್ಳವರ ಮಧ್ಯದಲ್ಲಿ ವಾಸಿಸುವವನಾಗಿದ್ದೇನೆ ಎಂದು ಮೊರೆ ಇಡುತ್ತಾನೆ. ತಕ್ಷಣವೇ ಯಜ್ಞವೇದಿಯ ಬಳಿಯಲ್ಲಿರುವ ಕೆಂಡ ಅವನ ತುಟಿಗಳಿಗೆ ದೂತನು ಮುಟ್ಟಿಸಿದಾಗ ಪ್ರಾಯಶ್ಚಿತ್ತ ಉಂಟಾಯಿತು. ಅದಕ್ಕೆ ನಾವು ದೇವರ ಆಲಯಕ್ಕೆ ಹೋಗಬೇಕು. ಆತನ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ, ಆತನ ಸನ್ನಿಧಿಗೆ, ಪ್ರಸನ್ನತೆಗೆ ಹೋಗುವುದಕ್ಕಿಂತ ಮುಂಚೆ ನಾವು ಬಹಳ ದೊಡ್ಡವರು ಅಂದ್ಕೊಳ್ತೇವೆ, ಒಳ್ಳೆಯವರು ಅಂದ್ಕೊಳ್ತೇವೆ, ಪರಿಶುದ್ಧರು ಅಂದ್ಕೊಳ್ತೇವೆ, ಇತರರಿಗೆ ನಾವು ಬೋಧಿಸುತ್ತಿರ್ತೇವೆ. ಆದರೆ ನಾನು ದೇವರ ಸನ್ನಿಧಿಯಲ್ಲಿ ಹೇಗಿದ್ದೇನೆಂದು ಪರೀಕ್ಷಿಸಿಕೊಂಡಿದ್ದೇವಾ? ದೇವರ ಸನ್ನಿಧಿ ನೋಡುವುದಕ್ಕಾಗಿ ಹೋಗಬೇಕು. ದೇವರ ಆಲಯಕ್ಕೆ ಹೋಗಿರಿ. ವೈಯಕ್ತಿಕವಾಗಿ ದೇವರೊಂದಿಗೆ ಪ್ರತಿಯೊಬ್ಬರು ಸಹವಾಸ ಮಾಡಬೇಕು ಎಂಬ ಸಂಗತಿಯನ್ನು, ಆತನನ್ನು ಆರಾಧಿಸಬೇಕೆಂಬ ಸಂಗತಿಯನ್ನು ಗುರುತಿಸಬೇಕು. ಯಾವಾಗ ಅವನಿಗೆ ಪ್ರಾಯಶ್ಚಿತ್ತ ಉಂಟಾಯಿತೋ ಆಗ ಅವನು ದೇವರಿಂದ ಕಳುಹಿಸಲ್ಪಡ್ತಾನೆ. ಈ ದಿನ ನಮ್ಮಲ್ಲಿ ಅನೇಕರು ಸಭೆಗೆ ಹೆಸರಿಗೆ ಮಾತ್ರ ಹೋಗ್ತಾರೆ, ತಿರುಗಿ ಬರ್ತಾರೆ. ಬಹಳಷ್ಟು ಆಲಯಗಳಲ್ಲಿ ದೇವರ ಸನ್ನಿಧಿ ಇಲ್ಲ. ಈ ಕಬೋತ್ ಅಂದರೆ ನನ್ನ ಮಹಿಮೆ ಈ ಆಲಯ ಬಿಟ್ಟೋಯ್ತು ಎಂಬ ಮಾತು ಈ ದಿನ ಅನೇಕ ಆಲಯಗಳಲ್ಲಿ ನೋಡ್ತಿದ್ದೇವೆ. ವ್ಯಾಪಾರದ ಸ್ಥಳವಾಗಿ ಆಲಯ ಮಾಡಿಕೊಳ್ತಿರುವಾಗ, ಕಳ್ಳರ ಗವಿಯನ್ನಾಗಿ ಆಲಯ ಮಾಡಿಕೊಳ್ತಿರುವಾಗ, ಪವಿತ್ರಾತ್ಮನ ಸಂಚಾರ ಅಲ್ಲಿ ಯಾವ ರೀತಿಯಾಗಿರುತ್ತೆ? ದೇವರ ಮಕ್ಕಳಾದ ನಾವು ಮತ್ತೆ ತಗ್ಗಿಸಿಕೊಂಡು ಮೊಳಕಾಲೂರಿ ಹೃದಯವನ್ನು ಹೊಯ್ದುಕೊಳ್ಳುತ್ತಾ, ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಹರಿದುಕೊಳ್ಳಿರಿ, ಪ್ರಲಾಪಿಸಿರಿ, ಆವಾಗ ಕರುಣಿಸುತ್ತಾರೆ ದೇವರು. ಈ ರಿವೈವಲ್ ಇಲ್ಲದೆ ಸತ್ತ ಸ್ಥಿತಿಯಲ್ಲಿರುವಂತಹ ಸಭೆಯಲ್ಲಿ ಯಾವ ಉಜ್ಜೀವನ ಕಾಣಲಿಕ್ಕಾಗಲ್ಲ. ಸಭೆಯಲ್ಲಿ ಉಜ್ಜೀವನ ಬೇಕಾದರೆ ನೀವು ನಾನು ತಗ್ಗಿಸಿಕೊಳ್ಳಬೇಕು. ದೇವರ ಸನ್ನಿಧಿಗೆ ಹೋಗಿ ನಮ್ಮ ಹೃದಯವನ್ನು ಹರಿದುಕೊಳ್ಳಬೇಕು. ಹೃದಯದಲ್ಲಿ ಇರುವುದನ್ನೆಲ್ಲ ಕಕ್ಕುವುದನ್ನು ಕಲಿಯಬೇಕು. ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ದೇವರೇ, ನಿನ್ನಿಂದ ಒಂದೇ ವರ ಬೇಡಿಕೊಳ್ತಿದ್ದೇನೆ, ನಿನ್ನ ಪ್ರಸನ್ನತೆ ನೋಡುವುದಕ್ಕಾಗಿಯೂ ನಿನ್ನ ಮಂದಿರದಲ್ಲಿಯೇ ನಾನು ವಾಸಿಸಬೇಕೆಂದು, ನನ್ನ ಜೀವಮಾನದಲ್ಲೆಲ್ಲವೂ ಯೆಹೋವನ ಮಂದಿರದಲ್ಲಿಯೇ ನಿವಾಸಿಸಬೇಕೆಂದು ಕೋರುತ್ತೇನೆ ಅನ್ನುತ್ತಾನೆ. 1 ಗಂಟೆ 2 ಗಂಟೆ ಆಲಯಕ್ಕೆ ಬರುವುದಕ್ಕಾಗಿ ಜನರಿಗೆ ಈ ದಿನ ಎಷ್ಟೋ ಭಾರ ಆಗ್ಬಿಟ್ಟಿದೆ. ದೇವರ ಸನ್ನಿಧಿಯಲ್ಲಿ ಇರುತ್ತಿರುವ ಹಾಗೆ ಹೆಚ್ಚು ಇರಬೇಕೆಂಬುದಾಗಿ ನಿಮಗೆ ಅನಿಸುವುದಿಲ್ಲವೋ? ದೇವರ ಸನ್ನಿಧಿಯಲ್ಲಿ ನೂತನ ಬಲವನ್ನು ಹೊಂದಿಕೊಳ್ಳುವೆವು ಎಂಬ ಸಂಗತಿ ನಿಮಗೆ ಗೊತ್ತಿಲ್ಲವೋ? ಹೋಗ್ತಾ ಇದ್ದೀರಾ? ಸಭೆಗೆ ಕಾದುಕೊಂಡಿದ್ದೀರಾ? ಆಲಯದಲ್ಲಿ ಆಸೆ ಉಳ್ಳವರಾಗಿದ್ದೀರಾ? ದೇವರೇ, ನನಗೆ ವರವನ್ನು ಕೊಡಿರಿ, ನನಗೆ ಅವಕಾಶ ಕೊಡಿರಿ. ಈ ಕೆಲಸಗಳ ಮಧ್ಯದಲ್ಲಿ ನಿಮ್ಮ ಸನ್ನಿಧಿ ಕಳ್ಕೊಳ್ತಿದ್ದೇನೆ. ಈ ಭಾರಗಳ ನಿಮಿತ್ತ ದೇವರೇ, ನಿಮ್ಮ ಆಲಯವನ್ನು ನಾನು ನಿರ್ಲಕ್ಷ್ಯ ಮಾಡ್ತಿದ್ದೇನೆ. ಈ ಲೌಕಿಕ ಕಾರ್ಯಗಳಲ್ಲಿ ಮಗ್ನನಾಗಿ ಎಷ್ಟೋ ಚಿಂತೆಯಿಂದ ಕುಗ್ಗಿ ಹೋಗ್ತಿದ್ದೇನೆ. ನಿಮ್ಮ ಸನ್ನಿಧಿಗೆ ಬರದಂತೆ ಮತ್ತಷ್ಟು ಕುಗ್ಗಿ ಹೋಗ್ತಿದ್ದೇನೆಂಬ ಸಂಗತಿಯನ್ನು ಗ್ರಹಿಸಿ ಆತನ ಆಲಯಕ್ಕೆ ಹೋದಾಗ ಮೊಳಕಾಲೂರಿರಿ, ಬೊರಳು ಬೀಳಿರಿ. ದೇವರ ಸನ್ನಿಧಿಯಲ್ಲಿ ಆತನ ಪಾದಕ್ಕೆ ಅಡ್ಡಬಿದ್ದು ಆರಾಧಿಸಬೇಕು. ಆವಾಗಲೇ ದೇವರ ಆ ಪ್ರಸನ್ನತೆಯನ್ನು ನಾವು ಅನುಭವಿಸುತ್ತೇವೆ, ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ತೇವೆ. ಆತನ ಆಲಯದಲ್ಲಿ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಇರುವುದಕ್ಕಾಗಿಯೂ ನನ್ನ ಜೀವಿತ ಕಾಲವೆಲ್ಲ ನಾನು ಯೆಹೋವನ ಆಲಯದಲ್ಲಿಯೇ ಇರಬೇಕೆಂದು ಕೋರಿಕೊಳ್ಳುತ್ತೇನೆ. ಎಷ್ಟು ಕಾಲ? ಜೀವಿತ ಕಾಲವೆಲ್ಲ, ನನ್ನ ಬದುಕಿನ ದಿನಮಾನವೆಲ್ಲ ನಾನು ದೇವರ ಸನ್ನಿಧಿಯಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನನ್ನ ಬದುಕಿನಲ್ಲಿ ನನ್ನ ಕರ್ತನು ನನ್ನ ಸಂಗಡ ಇದ್ದಾರೆ, ನಾನು ಆತನೊಂದಿಗೆ ಇದ್ದೇನೆ ಎಂಬ ಸ್ಥಾನಕ್ಕೆ ನಮ್ಮ ನಂಬಿಕೆಯ ಭಕ್ತಿಯ ಜೀವಿತ ಬೆಳೆಯುವಂಥದ್ದಾಗಿರಬೇಕು. ಏನು ಸಿಗುತ್ತದೆ ದೇವರ ಸನ್ನಿಧಿಗೆ ಹೋದರೆ, ಏನಿರುತ್ತದೆ ದೇವರ ಸನ್ನಿಧಿಯಲ್ಲಿ ಎಂಬುದಾಗಿ ನೀವು ಕೇಳ್ತಿರಬಹುದು. ನಮಗೆ ಗೊತ್ತಾಗಲಾರ್ದ ಹಾಗೆ ಆತನ ಆಲಯದಲ್ಲಿ ನಾವು ಕಾದುಕೊಂಡಿರುವಾಗ ನಮ್ಮ ಶರೀರದಲ್ಲಿರುವಂತಹ ನರನಾಡಿಯಲ್ಲಿರುವಂತಹ ಪ್ರತಿಯೊಂದು ರೋಗವು ಸ್ವಸ್ಥವಾಗುತ್ತವೆ. ಅದಕ್ಕೆ ಕ್ರಮತಪ್ಪಿ ದೇವರನ್ನು ಆರಾಧಿಸುವವರಿಗೆ ಅನವಶ್ಯಕವಾದ ಅನಾರೋಗ್ಯಗಳು ಬರೋದಿಲ್ಲ, ಇನ್ಫೆಕ್ಷನ್ಸ್ಗಳು ಬರುವುದಿಲ್ಲ.
ಬಂದರೂ ಕೂಡ ಅವು ತಕ್ಷಣವೇ ಎದುರಿಸುವಂತಹ ದೇವರ ಶಕ್ತಿ ನಿಮಗೆ ಇರುವುದರಿಂದ ಅವುಗಳಿಂದ ಹೊರಗೆ ಬರ್ತೀರಿ ಹೊರತು ಅವುಗಳಿಗೆ ಬಲಿಯಾಗಲ್ಲ. ದೇವರ ಆಲಯದಲ್ಲಿರುವಾಗ ಆತನ ಗುಡಾರದ ಮಾತುಗಳು ನನ್ನನ್ನು ಮರೆಮಾಡುವವು. ಆತನು ತನ್ನ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸುವನು. ಆತನ ಸನ್ನಿಧಿಯಲ್ಲಿ ನಾನಿರುವಾಗ ಆತನು ನನ್ನನ್ನು ಕಾಪಾಡುವನು. ನನ್ನನ್ನು ಯಾರು ಮುಟ್ಟದಂತೆ ಎತ್ತರವಾದ ಶಿಖರವನ್ನು ಹತ್ತ ಮಾಡುವನು. ಆತನ ಗುಡಾರದಲ್ಲಿ ನಾನು ಉತ್ಸಾಹ ಧ್ವನಿ ಮಾಡುತ್ತಾ ಯಜ್ಞಗಳನ್ನು ಅರ್ಪಿಸುವೆನು. ಹಾಡು ಹಾಡುತ್ತಾ ಯೆಹೋವನ ಕುರಿತಾಗಿ ಸ್ತುತಿಗಾನ ಮಾಡುವೆನು. ಯೆಹೋವನೇ, ಕಂಠ ಧ್ವನಿ ಎತ್ತಿ ನಿನ್ನನ್ನು ಪ್ರಾರ್ಥಿಸಿದಾಗ ನನ್ನ ಮನವಿಯನ್ನು ಲಾಲಿಸು. ಕರುಣೆಯಿಂದ ನನಗೆ ಉತ್ತರ ಕೊಡು. ಏನ್ ಮಾಡ್ತೇವೆ? ಆತನ ಆಲಯಕ್ಕೆ ಹೋಗಿ ಆತನ ಆಲಯದಲ್ಲಿ ಉತ್ಸಾಹ ಧ್ವನಿ ಮಾಡ್ತೇವೆ. ಆತನ ಆಲಯದಲ್ಲಿ ಯಜ್ಞಗಳನ್ನು, ಅಂದರೆ ಕುಗ್ಗಿದ ಜಜ್ಜಿದ ಹೃದಯವನ್ನು ನಾವು ಅರ್ಪಿಸಿಕೊಳ್ತೇವೆ. ನಾವು ಹಾಡುತ್ತಾ ಯೆಹೋವನ ಕುರಿತಾಗಿ ಸ್ತುತಿಗಾನ ಮಾಡುವವರಾಗಿರುತ್ತೇವೆ. ದೇವರ ಆಲಯದಲ್ಲಿ ಅದಕ್ಕಾಗಿಯೇ ಹಾಡುಗಳನ್ನು ಹಾಡುವುದು ನಮ್ಮನ್ನು ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಆರಾಧನೆಯ ಹಾಡುಗಳಿಂದ ಕರ್ತನಿಗೆ ಸ್ತುತಿಯ ಯಜ್ಞ ಅರ್ಪಿಸುತ್ತೇವೆ, ಸ್ತುತಿಗಾನ ಮಾಡುತ್ತೇವೆ, ದೇವರು ಮಾಡಿದ ಉಪಕಾರ ನೆನೆಸಿಕೊಳ್ಳುತ್ತೇವೆ. ದೇವರ ಶ್ರೇಷ್ಠತೆಯ ಕುರಿತಾಗಿ ವಿವರಿಸುವಂತಹ ಆರಾಧನೆಯ ಕೀರ್ತನೆಗಳನ್ನು ಹಾಡುತ್ತೇವೆ. ಕುಗ್ಗಿದ್ದ ಜಜ್ಜಿದ ಹೃದಯದೊಂದಿಗೆ ನಾವು ಪ್ರಾರ್ಥಿಸುತ್ತೇವೆ. ನಮಗೆ ಗೊತ್ತಾಗದಂತೆಯೇ ದೇವರ ಆಲಯದಲ್ಲಿ ನಮ್ಮ ಕಂಠ ಧ್ವನಿ ಎತ್ತಿ ಪ್ರಾರ್ಥಿಸುವಾಗ ನಮ್ಮ ಮನವಿಯನ್ನು ಆತನು ಲಾಲಿಸುವನು. ಯಾವಾಗ ನಾವು ಎಲ್ಲರೂ ಸೇರಿ ದೇವರ ಆಲಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೋ, ಸ್ತುತಿ ಆರಾಧನೆ ಮಾಡುತ್ತೇವೋ, ಆಧ್ಯಾತ್ಮಿಕವಾಗಿ ಬಲಗೊಳ್ತೇವೆ. ನಮ್ಮ ಸುತ್ತಲೂ ಅಂಟಿಕೊಂಡಿರುವ ಅಂಧಕಾರದ ಬಲವೆಲ್ಲ ನಾಶಗೊಳಿಸಿ ಅದರಿಂದ ಬಿಡುಗಡೆ ಹೊಂದುತ್ತೇವೆ. ಈಗ ನನಗೆ ಸುತ್ತಿಕೊಂಡಿರುವ ನನ್ನ ಶತ್ರುಗಳಿಗಿಂತಲೂ ನನ್ನ ಕುತ್ತಿಗೆಯೋ ಮತ್ತು ತಲೆಯು ಎತ್ತಲ್ಪಡುವುದು. ನಿಮ್ಮ ಸುತ್ತಲೂ ಇರುವವರಿಗಿಂತಲೂ ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಎತ್ತರವಾದ ಸ್ಥಿತಿಗೆ ಹೆಚ್ಚಿಸುತ್ತಾರೆ. ದೇಶದ ಉನ್ನತವಾದ ಸ್ಥಳದಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸುತ್ತಾರೆ. ಯೆಶಾಯ 58ನೇ ಅಧ್ಯಾಯ ಹೇಳುತ್ತೆ, ಸಬ್ಬತ್ ದಿನ ಹೇಗೆ ಆಚರಿಸಬೇಕೆಂಬುದಾಗಿ ಅದರಲ್ಲಿ ಹೇಳುತ್ತೆ. ಮತ್ತೊಮ್ಮೆ ಓದ್ರಿ. ಕರ್ತನನ್ನು ಘನಪಡಿಸೋಣ, ಕರ್ತನ ಆಲಯವನ್ನು ಪ್ರೀತಿಸೋಣ. ಕರ್ತನ ಆಲಯಕ್ಕೆ ಹೋದಾಗ ಆತನನ್ನೇ ಆರಾಧಿಸೋಣ, ಆತನನ್ನೇ ಸ್ತುತಿಸೋಣ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ, ಆತನನ್ನು ಹಾಡುಗಳಿಂದ ಕೀರ್ತನೆಗಳಿಂದ ಆರಾಧಿಸೋಣ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಆನಂದದಿಂದ ಸಂತೋಷದಿಂದ ಪರಲೋಕವನ್ನು ಭೂಲೋಕದಲ್ಲಿ ಅನುಭವಿಸೋಣ. ಅದು ಆಲಯದಲ್ಲಿರುವಂತಹ ವಿಶೇಷತೆ. ದೇವರ ಆಲಯದಲ್ಲಿ ದೇವರ ಸನ್ನಿಧಿ ಬಲವಾಗಿರುವುದರಿಂದ ಮುಖ್ಯವಾಗಿ ನಾವು ಕೂಡಿ ಬರುವಾಗ ಮನುಷ್ಯರ ಕೈಕೆಲಸವಾಗಿರುವ ಆಲಯದಲ್ಲಿ ಆತನು ವಾಸಿಸುವಾತನಲ್ಲ. ಯಾಕೆಂದರೆ ಆಕಾಶ ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ ಆಗಿರುವ ದೇವರಿಗೆ ನಾವು ಕಟ್ಟುವ ಆಲಯಗಳು ಆತನನ್ನು ಕುಡ್ರಿಸಲು ಹೇಗೆ ಸಾಧ್ಯವಾಗ್ತದೆ ಪ್ರಿಯರೇ? ಆತ್ಮಸ್ವರೂಪಿಯಾದ ದೇವರು ಎಲ್ಲಿ ಇಬ್ಬರು ಮೂವರು ಇರುತ್ತಾರೋ ಅಲ್ಲಿ ಆತನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆತನು ಇದ್ದಾನೆ ಎಂದು ನಂಬುವುದಾದರೆ ಆತನ ಇರುವಿಕೆಯನ್ನು ನಾವು ಅನುಭವಿಸುವವರಾಗಿರ್ತೇವೆ. ಆತನ ಉಪಕಾರಗಳನ್ನು ನಾವು ಸವಿಯುವವರಾಗಿರ್ತೇವೆ. ದೇವರ ಆಲಯದಲ್ಲಿ ದೇವರ ದಿವ್ಯದಾನಗಳಿವೆ. ದೇವರು ತನ್ನ ಆಲಯದೊಳಗಿಂದ ನಿಮ್ಮನ್ನು ಆಶೀರ್ವದಿಸುವನು ಎಂಬುದಾಗಿ ವಾಕ್ಯದಲ್ಲಿದೆ. ಸರ್ಕಾರದಿಂದ ಸಿಗುವ ಗ್ರ್ಯಾಂಟ್ಸ್ಗಳಿರ್ತವೆ. ಆದರೆ ಆ ಗ್ರ್ಯಾಂಟ್ಗಳನ್ನು ನಾವು ತೆಗೆದುಕೊಳ್ಳಬೇಕಾದರೆ ಅವು ಡಿಸ್ಟ್ರಿಬ್ಯೂಟ್ ಮಾಡುವ ಸ್ಥಳಕ್ಕೆ ಹೋಗಬೇಕು, ರೇಷನ್ ಶಾಪಿಗೆ ಹೋಗಬೇಕು. ಹಾಗೆಯೇ ದೇವರು ತನ್ನ ಆಶೀರ್ವಾದಗಳನ್ನು ಥ್ರೂ ದಿ ಟೆಂಪಲ್, ದೇವರ ಆಲಯದ ಮೂಲಕ ಎಡಬಿಡದೆಯೂ ವಿಸ್ತಾರವಾದ ದಿವ್ಯದಾನಗಳನ್ನು ನಾವು ಹೊಂದಿಕೊಳ್ಳುವ ಹಾಗೆ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಹಾಗಾಗಿ ಆಲಯಕ್ಕೆ ಹೋಗಿರಿ. ನಿಮ್ಮ ಕೊರತೆ ಅಗತ್ಯತೆಯೆಲ್ಲ ತೀರಿಸುವ ದೇವರಿದ್ದಾರೆ. ನಿಮ್ಮ ಬಾಧೆಗಳಿಂದ ಬಿಡಿಸುವಾತನು, ನಿಮಗೆ ಆಶ್ರಯ ಕೊಡುವಾತನು, ನಿಮ್ಮಲ್ಲಿ ಆನಂದಿಸುವಾತನು, ನಿಮ್ಮನ್ನು ಆಶೀರ್ವದಿಸುವಾತನು ಯೇಸುವೇ ಆಗಿದ್ದಾರೆ. ಆತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಈ ಭಾನುವಾರ ದೇವರ ಆಲಯಕ್ಕೆ ಹೋಗಿ ಮತ್ತೆ ಆರಾಧಿಸೋಣ. ತಲೆಬಾಗಿ ಸೇರಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಭಾನುವಾರ ಉದಯದಲ್ಲಿ ಮತ್ತೊಮ್ಮೆ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಆಲಯದಲ್ಲಿ ನಿಮ್ಮ ಸನ್ನಿಧಿಯನ್ನು ಅನುಭವಿಸುವ ಹಾಗೆ ನಿಮ್ಮ ಆಲಯ ಪ್ರೀತಿಸುವವರು ಧನ್ಯರೆಂದು ಹೇಳಿದ್ದೀರಿ. ನಿಮ್ಮ ಆಲಯದಲ್ಲಿ ನಿವಾಸಿಸುವಂಥವರು ಭಾಗ್ಯವಂತರು ಎಂದು ಹೇಳಿದ್ದೀರಿ. ನಿಮಗೋಸ್ಕರ ಜೀವಿಸುವ ಹಾಗೆ, ನಿಮ್ಮ ನಾಮ ಮಹಿಮೆಪಡಿಸುವ ಹಾಗೆ, ಮನೆಯಲ್ಲಿಯೂ ಹೊರಗಡೆಯೂ ನಿಮ್ಮನ್ನೇ ಮಹಿಮೆಪಡಿಸುವ ಹಾಗೆ ನಿಜ ಕ್ರೈಸ್ತಿಯ ಜೀವಿತ ನಮಗೆ ದಯಪಾಲಿಸಿರಿ. ಎಷ್ಟೋ ಸಭೆಗಳಲ್ಲಿ ಎಷ್ಟೋ ಜನರು ಎಷ್ಟೋ ಬೇರೆ ಬೇರೆ ಸ್ಥಳಗಳಲ್ಲಿ ನಿನ್ನನ್ನು ಆರಾಧಿಸ್ತಿದ್ದಾರೆ. ಎಲ್ಲೆಡೆ ನಿಮ್ಮ ಆತ್ಮನನ್ನು ಸುರಿಯ ಮಾಡಿ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಜರುಗಿಸಿ ನಿಮ್ಮ ಬರೋಣಕ್ಕೋಸ್ಕರ ಸಭೆಯನ್ನು, ಮೊದಲಿಗಿತ್ತಿ ಸಭೆಯನ್ನು ಸಿದ್ಧ ಮಾಡಿರೆಂದು ನಮ್ಮನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿರೆಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ನಿಮ್ಮ ವಾಟ್ಸಪ್ ಮೆಸೇಜ್ ನೋಡಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಟೆಕ್ಸ್ಟ್ ಮೆಸೇಜ್ಗಳೆಲ್ಲ ನಾವು ಪರಿಶೀಲಿಸ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ನಡೆಯುವಂತಹ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಅನೇಕರಿಗೆ ಪ್ರೋತ್ಸಾಹಿಸಿ ಇದರ ಬಗ್ಗೆ ತಿಳಿಸಿ ಕರತನ್ನೀರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.